ಮೂರು ಆದರ್ಶಗಳು ಮಕ್ಕಳ, 3 things to follow. You will all do great in life. ಭಗವದ್ಗೀತೆಯ 3 ಶ್ಲೋಕಗಳನ್ನ ಹೇಳ್ತೀನಿ. ಮೊದಲನೇದು, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇನಾದಿ ಗಚ್ಚತಿ ಅಂತ. ಅಂದ್ರೆ ಶ್ರದ್ಧೆ ಇದ್ದವನಿಗಷ್ಟೇ ಜ್ಞಾನ ಸಿಗುತ್ತೆ. ಇಫ್ ಯು ವಾಂಟ್ ನಾಲೆಡ್ಜ್ ಯು ನೀಡ್ ಟು ಹ್ಯಾವ್ ಶ್ರದ್ಧಾ. ಶ್ರದ್ಧೆ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಷನ್ ಇಲ್ಲ. ಕಮಿಟ್ಮೆಂಟ್, ಡೆಡಿಕೇಶನ್ ಅವೆಲ್ಲ ದೇ ಆರ್ ಆಲ್ ಅಪಭ್ರಂಶ ಟ್ರಾನ್ಸ್ಲೇಷನ್ ಆಫ್ ಶ್ರದ್ಧಾ. ಶ್ರದ್ಧಾ ಅನ್ನೋದನ್ನ ನಮ್ಮ ಭಾರತೀಯ ಭಾಷೆಗಳಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಶ್ರದ್ಧೆ ಇದೆ, ಜ್ಞಾನ ಸಿಗುತ್ತೆ. ಜ್ಞಾನ ಇದ್ದವನಿಗೆ ಇಂದ್ರಿಯ ನಿಗ್ರಹ ಆಗುತ್ತೆ. ಯು ವಿಲ್ ಬಿ ಏಬಲ್ ಟು ಕಂಟ್ರೋಲ್ ಯುವರ್ ಸೆನ್ಸ್ ಆರ್ಗನ್ಸ್. ನಿಮಗೆ ನೋಡ್ಬೇಕು ಅಂದಿದ್ ಮಾತ್ರ ಕಾಣಿಸುತ್ತೆ, ಕೇಳಿಸ್ಕೊಳ್ಬೇಕು ಅಂದಿದ್ ಮಾತ್ರ ಕೇಳಿಸುತ್ತೆ, ಕಣ್ಣು ಮುಂದೆ ಇರೋದೆಲ್ಲ ಕಾಣಿಸ್ಬಾರ್ದು. ಇಂದ್ರಿಯ ನಿಗ್ರಹ ಆದ್ರೆ ನಿಮಗೆ ನಿರಂತರವಾದ ಸುಖವನ್ನ ಪಡೆಯುವಂತ ಸ್ಥಿತಿ ತಲುಪ್ತೀರಾ. The permanent state of happiness is accomplishable only for that person who has ಶ್ರದ್ಧಾ. ಶ್ರದ್ಧೆ ಇರುವಂತವರಿಗೆ ಮಾತ್ರ ನಿರಂತರವಾದ ಸಂತೋಷ, ಸುಖ ಸಿಗುವಂತ ಸ್ಥಿತಿಗೆ ತಲುಪೋದಕ್ಕೆ ಸಾಧ್ಯ. ಮೊದಲನೇದು ಶ್ರದ್ಧೆ. ಅಭ್ಯಾಸ ಮಾಡೋದು ಹೇಗೆ? ಹೌ ಡು ವಿ ಪ್ರಾಕ್ಟೀಸ್? ಏನಾದ್ರೂ ಮಾಡಿ, ಗೆಟ್ ಲಾಸ್ಟ್. ಶ್ರದ್ಧೆ ನಿಮಗೆ ಇದೆಯೋ ಇಲ್ವೋ ಅಂತ ಗೊತ್ತಾಗೋದು ಹೇಗೆ? ಇಫ್ ಯು ಕ್ಯಾನ್ ಗೆಟ್ ಲಾಸ್ಟ್ ಡೂಯಿಂಗ್ ಸಮಥಿಂಗ್. ಏನಾದ್ರೂ ಮಾಡ್ತಾ ಮಾಡ್ತಾ ನಿಮ್ಮನ್ನ ನೀವು ಕಳ್ಕೊಂಡ್ರೆ, ಇಫ್ ಯು ಲೂಸ್ ದ ಓರಿಯಂಟೇಶನ್ ಟು ವಾಟ್ ಇಸ್ ಹ್ಯಾಪನಿಂಗ್ ಅರೌಂಡ್ ಯು, ಇಟ್ ಮೀನ್ಸ್ ದಟ್ ಯು ಹ್ಯಾವ್ ದಟ್ ಶ್ರದ್ಧಾ ಇನ್ ಯು. ನಿಮ್ಮಲ್ಲಿ ಶ್ರದ್ಧೆ ಇದೆ ಅಂತಂದ್ರೆ ನೀವು ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರೆ ನಿಮ್ ಸುತ್ತಮುತ್ತ ಏನ್ ನಡೀತಿದೆ ಗೊತ್ತಾಗಬಾರ್ದು. ಸೊ ಮೈ ಫಸ್ಟ್ ಅಡ್ವೈಸ್ ಇಸ್ ಗೆಟ್ ಲಾಸ್ಟ್. ಎರಡನೇದು, whenever we want to do something in life, ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡಾಗ we feel we have to get it. ಮೂರು ಆದರ್ಶಗಳು ಮಕ್ಕಳ, 3 things to follow. You will all do great in life. ಭಗವದ್ಗೀತೆಯ 3 ಶ್ಲೋಕಗಳನ್ನ ಹೇಳ್ತೀನಿ. ಮೊದಲನೇದು, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇನಾದಿ ಗಚ್ಚತಿ ಅಂತ. ಅಂದ್ರೆ ಶ್ರದ್ಧೆ ಇದ್ದವನಿಗಷ್ಟೇ ಜ್ಞಾನ ಸಿಗುತ್ತೆ. ಇಫ್ ಯು ವಾಂಟ್ ನಾಲೆಡ್ಜ್ ಯು ನೀಡ್ ಟು ಹ್ಯಾವ್ ಶ್ರದ್ಧಾ. ಶ್ರದ್ಧೆ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಷನ್ ಇಲ್ಲ. ಕಮಿಟ್ಮೆಂಟ್, ಡೆಡಿಕೇಶನ್ ಅವೆಲ್ಲ ದೇ ಆರ್ ಆಲ್ ಅಪಭ್ರಂಶ ಟ್ರಾನ್ಸ್ಲೇಷನ್ ಆಫ್ ಶ್ರದ್ಧಾ. ಶ್ರದ್ಧಾ ಅನ್ನೋದನ್ನ ನಮ್ಮ ಭಾರತೀಯ ಭಾಷೆಗಳಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಶ್ರದ್ಧೆ ಇದೆ, ಜ್ಞಾನ ಸಿಗುತ್ತೆ. ಜ್ಞಾನ ಇದ್ದವನಿಗೆ ಇಂದ್ರಿಯ ನಿಗ್ರಹ ಆಗುತ್ತೆ. ಯು ವಿಲ್ ಬಿ ಏಬಲ್ ಟು ಕಂಟ್ರೋಲ್ ಯುವರ್ ಸೆನ್ಸ್ ಆರ್ಗನ್ಸ್. ನಿಮಗೆ ನೋಡ್ಬೇಕು ಅಂದಿದ್ ಮಾತ್ರ ಕಾಣಿಸುತ್ತೆ, ಕೇಳಿಸ್ಕೊಳ್ಬೇಕು ಅಂದಿದ್ ಮಾತ್ರ ಕೇಳಿಸುತ್ತೆ, ಕಣ್ಣು ಮುಂದೆ ಇರೋದೆಲ್ಲ ಕಾಣಿಸ್ಬಾರ್ದು. ಇಂದ್ರಿಯ ನಿಗ್ರಹ ಆದ್ರೆ ನಿಮಗೆ ನಿರಂತರವಾದ ಸುಖವನ್ನ ಪಡೆಯುವಂತ ಸ್ಥಿತಿ ತಲುಪ್ತೀರಾ. The permanent state of happiness is accomplishable only for that person who has ಶ್ರದ್ಧಾ. ಶ್ರದ್ಧೆ ಇರುವಂತವರಿಗೆ ಮಾತ್ರ ನಿರಂತರವಾದ ಸಂತೋಷ, ಸುಖ ಸಿಗುವಂತ ಸ್ಥಿತಿಗೆ ತಲುಪೋದಕ್ಕೆ ಸಾಧ್ಯ. ಮೊದಲನೇದು ಶ್ರದ್ಧೆ. ಅಭ್ಯಾಸ ಮಾಡೋದು ಹೇಗೆ? ಹೌ ಡು ವಿ ಪ್ರಾಕ್ಟೀಸ್? ಏನಾದ್ರೂ ಮಾಡಿ, ಗೆಟ್ ಲಾಸ್ಟ್. ಶ್ರದ್ಧೆ ನಿಮಗೆ ಇದೆಯೋ ಇಲ್ವೋ ಅಂತ ಗೊತ್ತಾಗೋದು ಹೇಗೆ? ಇಫ್ ಯು ಕ್ಯಾನ್ ಗೆಟ್ ಲಾಸ್ಟ್ ಡೂಯಿಂಗ್ ಸಮಥಿಂಗ್. ಏನಾದ್ರೂ ಮಾಡ್ತಾ ಮಾಡ್ತಾ